ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ಅಂದರೆ 12 ಜುಲೈ 2026 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ 147 ಅಡಿ 2 ಇಂಚು ಆಗಿರುವಂಥದ್ದು. ಇನ್ನು ಇವತ್ತಿನ ಒಳಹರಿವು, ಇವತ್ತಿನ ಇನ್ಫ್ಲೋ ನೋಡೋದಾದರೆ ತುಂಬ ಕುಸಿದು 3160 ಕ್ಯೂಸೆಕ್ ನೀರು ಆಗಿದೆ. ಸೊ ನೀವು ಇನ್ನು ಔಟ್ಫ್ಲೋ ನೋಡೋದಾದರೆ 220 ಕ್ಯೂಸೆಕ್ ಇದೆ. ರೈಟ್ ಬ್ಯಾಂಕ್ ಚಾನಲ್ಗೆ ಯಾವುದೇ ರೀತಿ ನೀರನ್ನು ಹರಿಸಲಾಗ್ತಾ ಇಲ್ಲ. ಲೆಫ್ಟ್ ಬ್ಯಾಂಕ್ ಚಾನಲ್ಗೆ 50 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ. ಇನ್ನು ಸ್ಲೂಸ್ ಗೇಟ್ ಮೂಲಕ ನದಿಗೆ 100 ಕ್ಯೂಸೆಕ್ ನೀರನ್ನು ಹರಿಸಲಾಗ್ತಾ ಇದೆ. ಎವಾಪರೇಷನ್, ಆವಿಯಾಗಿ ಹೋಗುತ್ತಿರುವಂಥ ನೀರು 70 ಕ್ಯೂಸೆಕ್ ಇದೆ. ಇನ್ನು ಕಳೆದ ವರ್ಷದ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ನೋಡೋದಾದರೆ 175 ಅಡಿ ಇತ್ತು. ಇನ್ನು ಕಳೆದ ವರ್ಷದ ಇನ್ಫ್ಲೋ ಒಳಹರಿವು ನೋಡೋದಾದರೆ 11,643 ಕ್ಯೂಸೆಕ್ ಒಳಹರಿವು ಆಗಿತ್ತು. ಅದೇ ರೀತಿ ಲಾಸ್ಟ್ ಇಯರ್ನ ಔಟ್ಫ್ಲೋ ಹೊರಹರಿವು ನೋಡೋದಾದರೆ 2,975 ಕ್ಯೂಸೆಕ್ ನೀರು ಲಾಸ್ಟ್ ಇಯರ್ ಹೊರಹರಿವು ಆಗಿತ್ತು. ಸೊ ಮಳೆ ವಿಚಾರಕ್ಕೆ ಬರೋದಾದರೆ 0 ಮಳೆ ಈ ಭದ್ರಾ ನದಿಯ ತಟ್ಟದಲ್ಲಿ 0% ಮಳೆ ಅಂತಲೇ ಅನ್ಬೋದು. ಒಂದು ಹನಿ ಕೂಡ ಮಳೆ ಬರ್ತಾ ಇಲ್ಲ. ಉಲ್ಟಾ ಬಿಸಿಲು ಶುರು ಆಗಿದೆ. ಈಗಾಗಲೇ ನಾನು ಬೆಳಗ್ಗೆ ವೀಡಿಯೋ ಮಾಡ್ತಿದ್ದೇನಲ್ಲ, ಈಗಾಗಲೇ ಬಿಸಿಲು ಬರ್ತಾ ಇದೆ. ಇನ್ನು ಎನ್ ಆರ್ ಪುರ ಭಾಗದಲ್ಲಿ ಹಾಗೂ ಕಳಸಾ ಭಾಗದಲ್ಲೂ ಕೂಡ ಮಳೆ ಕಮ್ಮಿ ಆಗಿ ಆಲ್ರೆಡಿ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ತುಂಬ ಮಳೆ ಕಮ್ಮಿ ಆಗಿದೆ. ಇದು ಇವತ್ತಿನ ಭದ್ರಾ ಡ್ಯಾಮ್ನ ಪರಿಸ್ಥಿತಿ ಸ್ನೇಹಿತರೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.